ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕಷ್ಟದಲ್ಲಿರುವವರನ್ನು ಕಂಡು ನಮ್ಮ ಮನಸ್ಸು ಮರುಗಿದರೆ ಹೆತ್ತವರು ಹೇಳುತ್ತಾರೆ, ನನ್ನ ಜನ್ಮ ಸಾರ್ಥಕ ಎಂದು. ಕಷ್ಟದಲ್ಲಿರುವವರನ್ನು ಗುರುತಿಸಿ ಸಹಾಯ ಮಾಡಲು ಮುಂದಾದರೆ ಭಗವಂತ ಹೇಳುತ್ತಾನೆ, ನನ್ನ ಸೃಷ್ಟಿ ಸಾರ್ಥಕ ಎಂದು. ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಮ್ಮೆಲೆ ಸ್ನೇಹಿತ ಅಥವಾ ಶತ್ರುವಾಗಿ ಬರುವುದಿಲ್ಲ. ನಮ್ಮ ನಡವಳಿಕೆ ಮತ್ತು ನಮ್ಮ ಮಾತುಗಳೇ ಜನರನ್ನು ನಮ್ಮ ಸ್ನೇಹಿತ ಅಥವಾ ಶತ್ರುವನ್ನಾಗಿ ಮಾಡುತ್ತದೆ. ಯಾರನ್ನೂ ಮೆಚ್ಚಿಸಲಿಕ್ಕೆ ನಾವು ಬದುಕಬೇಕೆಂದಿಲ್ಲ. ನಮ್ಮನ್ನು ನಂಬಿದವರಿಗೆ ಒಳ್ಳೆಯದನ್ನು ಮಾಡಿದರೆ ಸಾಕು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರನ್ನು ಮೆಚ್ಚಿಸುವುದು ಅಸಾಧ್ಯ. ಖುಷಿಯನ್ನು ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು, ಏಕೆಂದರೆ ದುಃಖವನ್ನು ಎಲ್ಲರೂ ಉಚಿತವಾಗಿಯೇ ಕೊಟ್ಟು ಹೋಗುತ್ತಾರೆ. ಅಂದುಕೊಂಡಂತೆ ಬದುಕಲು ಸಾಧ್ಯವಿಲ್ಲ, ಆದರೆ ಅದಕ್ಕಿಂತ ಹೆಚ್ಚಾಗಿ ಬದುಕಬಹುದು. ಜೀವನದಲ್ಲಿ ಆತ್ಮವಿಶ್ವಾಸ ಇರಬೇಕು ಅಷ್ಟೇ. ನಂಬಿಕೆ ಅನ್ನುವುದು ಸಾಗರದಷ್ಟು ಸಂಕಷ್ಟಗಳ ನಡುವೆಯೂ ಸುಖವಾಗಿ ಬಾಳುವಂತೆ ಮಾಡುತ್ತದೆ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ, ಕೆಟ್ಟವರು ಕೆಟ್ಟದನ್ನು ಮಾಡಿದರೆ ಅದು ಸಾಮಾನ್ಯವಾಗಿರುತ್ತದೆ, ಆದರೆ ಒಳ್ಳೆಯವರನ್ನು ಕಾಪಾಡಲು ನಾನು ಸದಾ ಸಿದ್ಧನಾಗಿರುತ್ತೇನೆ. ಒಂದು ವೇಳೆ ಅದೇ ಒಳ್ಳೆಯವರು ತಿರುಗಿ ಬಿದ್ದರೆ ಪರಿಸ್ಥಿತಿ ತುಂಬಾನೇ ಭಯಂಕರವಾಗಿರುತ್ತದೆ, ಏಕೆಂದರೆ ಆವಾಗಲೂ ನಾನು ಅವರ ಜೊತೆಗೇ ನಿಂತಿರುತ್ತೇನೆ. ದೇವರಿಗಿಂತ ಅದ್ಭುತವಾದ ಕಥೆಗಾರ ಯಾರೂ ಇಲ್ಲ. ಅವನು ಎಲ್ಲರ ಜೀವನದಲ್ಲಿ ಕಥೆಯನ್ನು ಬರೆಯುತ್ತಾನೆ. ಅಭಿನಯ ಗೊತ್ತಿಲ್ಲದವರು ಸಹ ಅಭಿನಯಿಸಲೇಬೇಕಾಗುತ್ತದೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.